ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ತಾತ ಗೌರಿನ ಬೈತಾ ಇರ್ತಾನೆ. ಅಲ್ಲಮ್ಮ ಗೌರಿ, ಅರ್ಧ ರಾತ್ರಿಯಲ್ಲಿ ನೀನು ಹೆಣ್ಮಗಳಾಗಿ ಅದೇ ಗಮ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ? ನಮ್ಮಂತನಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತೇ ಇಲ್ಲ, ಅಂಥದ್ರಲ್ಲಿ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಾ ಅಂದ್ರೆ ನಿನಗೆ ಏನು ಹೇಳ್ಬೇಕಮ್ಮ? ಯಾಕೆ ಈ ಥರ ಮಾಡಿದೆ? ಇದರಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಗೊತ್ತಾ ನಿನಗೆ ಅಂತ ಬೈತಾ ಇರ್ತಾನೆ. ಆಗ ಅಜ್ಜಿ, ಹೌದು ಗೌರಿ, ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿದ್ದಿಲ್ಲ. ನಿನ್ನ ನಾನು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಇವತ್ತು ಈ ತರ ಮಾಡಿ ತುಂಬಾನೇ ದೊಡ್ಡ ತಪ್ಪು ಮಾಡಿದೀಯಾ. ನೀನ್ ಮಾಡಿರೋ ಈ ಕೆಲ್ಸಕ್ಕೆ ನಾವೆಲ್ಲ ತಲೆ ತಗ್ಸೋ ತರ ನೀನ್ ಮಾಡಿದೀಯಾ. ನೀನ್ ಈ ತರ ಮಾಡಬಾರ್ದಿತ್ತು, ನೀನ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಲೇಬಾರ್ದಿತ್ತು ಅಂತ ಅಜ್ಜಿ ಬೈತಾ ಇರ್ತಾಳೆ. ಆಗ ಸರಿತಾ, ನೋಡಿದ್ಯಾ ನಿನ್ನ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಅತ್ತೆ ಮಾವ, ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ಅವರೇ ನಿನ್ಗೆ ಉಗಿತಾ ಇದ್ದಾರೆ. ಅಂದ್ರೆ ನೀನು ಈ ಮನೆಗೆ ತಕ್ಕವಾದ ಸೊಸೆ ಅಲ್ಲ. ನಾ ಮೊದ್ಲೇ ಹೇಳಿ ಬಡ್ಕೊಂಡೆ. ನಮ್ಮ ಮನೆಯವರು ನನ್ನ ಜೊತೆಗೆ ಜಗಳ ಮಾಡ್ತಾ ಇದ್ರು ನಿನ್ ಬಗ್ಗೆ. ನೀನೇ ಶ್ರೇಷ್ಠ, ನೀನ್ ಒಳ್ಳೆಯವಳು, ಹಾಗೆ ಹೀಗೆ ಅಂತ ತುಂಬಾನೇ ನಿನ್ ಬಗ್ಗೆ ಹೆಮ್ಮೆ ಇತ್ತು ಅವ್ರಿಗೆ. ಆದ್ರೆ ನೀನ್ ಇವತ್ತು ಮಾಡಿರೋ ಕೆಲಸದಿಂದ ನೀನೇ ಅವ್ರ ಹತ್ರ ಬಯಸ್ಕೊಳ್ಳೋ ತರ ಆಗಿದೆ. ನೋಡು, ಇದೇ ನೀನು, ನಿನ್ನ ನಿಜವಾದ ಗುಣ ಇದೆ ಅಂತ ಸರಿತಾ ಬೈತಾ ಇರ್ತಾಳೆ. ಆಗ ಗೌರಿ, ಅಲ್ಲ ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಯಾಕೆ ಸುಮ್ಮನೆ ಮಾತಾಡ್ತಾ ಇದ್ದೀರಾ? ನಾನು ಹೋಗಿದ್ದು ನಿಜ, ಕಂಪ್ಲೇಂಟ್ ಕೊಟ್ಟಿದ್ದು ನಿಜ. ಯಾಕಂದ್ರೆ ನಮ್ಮ ಅಕ್ಕ ಮೋನಿಕಾ ಯಾವುದೇ ಕೆಲಸನು ಸ್ವಂತ ಬುದ್ಧಿವಂತಿಕೆಯಿಂದ ಮಾಡ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ನಿರ್ಧಾರನ ಅವಳು ತಗೊಂಡಿದ್ದಾಳೆ ಅಂದ್ರೆ ಅವಳಿಂದ ಯಾರೋ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಅದನ್ನ ಪತ್ತೆ ಮಾಡೋಕೆ ಅಂತಾನೆ ನಾನು ಕಂಪ್ಲೇಂಟ್ ನ ಹೋಗಿ ಕೊಟ್ಟಿದ್ದೆ ಅಷ್ಟೇ ಅಂತ ಹೇಳಿದಾಗ, ಅವಳೇನಾದ್ರೂ ಮಾಡಿ ಹಾಳಾಗೋಗ್ಲಿ, ನಿನಗೇನಕ್ ಬೇಕಿತ್ತಿದ್ದು? ನಮ್ಮ ಮರ್ಯಾದೆ ತೆಗಿಯಕ್ಕೆ ಅಂತ ನೀನ್ ಯಾಕೆ ಹೋಗ್ಬೇಕಿತ್ತು ಅಂತ ಅತ್ತೆ ಕೇಳ್ತಾಳೆ. ಅದಕ್ಕೆ ಗೌರಿ, ಹಾಗಲ್ಲ ಅತ್ತೆ, ಅದು ಅವಳೇನೋ ತನ್ನ ಪಾಡಿಗೆ ತಾನು ಪ್ಲಾನ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಲು, ಆದ್ರೆ ಹಳ್ಳಕ್ ಬಿದ್ದಿದ್ದು ನಾನಲ್ವಾ? ಅದಕ್ಕೆ ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ತಿಳ್ಕೊಬೇಕಿತ್ತು, ಅದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ. ಅವಳ ಬಾಯಿಂದನೇ ನಿಜ ಏನು ಅಂತ ನಿಮ್ಮ ಹತ್ರ ಎಲ್ಲ ಹೇಳಿಸ್ಬೇಕು ಅಂತ ಈ ತರ ನಾನು ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಹೌದಾ, ಹಾಗಾದ್ರೆ ಅವಳೇ ಕರೆದು ಕೇಳ್ತೀನಿ, ಅವಳು ಏನು ಹೇಳ್ತಾಳೆ ನೋಡೋಣ. ಏನಾದ್ರೂ ನಿಮ್ಮಿಬ್ಬರದು ಡ್ರಾಮಾ ಅಂತ ಗೊತ್ತಾದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹಾಗೆ ನನಗೆ ಮೋಸ ಮಾಡಿರೋ ಆ ಮೋನಿಕನ್ ಮಾತ್ರ ನಾನು ಸುಮ್ಮನೆ ಬಿಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಆಗ ಗೌರಿ, ರೀ ನಾನು ಬರ್ತೀನಿ ರೀ ಅಂತ ಹೇಳ್ತಾಳೆ. ಏನಕ್ಕೆ, ನಾನೇನು ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಏನು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ವಿವೇಕ್. ಈ ಕಡೆ ಕಾಂತಲಕ್ಷ್ಮಿ ಬಟ್ಟೆನ ಒಣಗಾಕ್ತಾ ಇರ್ತಾಳೆ. ಆಕೆಗೊಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಶ್ಯಾಮ್ ಮಾತಾಡ್ತಾನೆ. ಹಲೋ ಆಂಟಿ ಅಂತ ಹೇಳಿದಾಗ, ಹೇಳ್ ಶ್ಯಾಮ್, ನನ್ ಮಗಳು ಆರಾಮಾಗಿದ್ದಾಳೆ ತಾನೆ, ಅವಳಿಗೇನು ತೊಂದರೆ ಆಗಿಲ್ವಲ್ಲ ಅಂತ ಕೇಳ್ತಾ ಇರ್ತಾಳೆ. ಆಂಟಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಯಾಕೆ ಇಷ್ಟು ಅವಸರ ಮಾಡ್ತೀರಾ? ನಾನು ಈ ಮಗಳ ಬಗ್ಗೆ ಹೇಳ್ತಾ ಇಲ್ಲ ಇವಾಗ. ನಿಮ್ಮ ಮಗಳು ಮೋನಿಕಾ ಇದ್ದಾಳಲ್ಲ, ಅವಳು ಪತ್ತೆ ಆಗಿದ್ದಾಳೆ. ಮನೇಲಿ ಅಣ್ಣನಿಗೆ ಈ ವಿಷಯ ಗೊತ್ತಾಗಿದೆ, ಅದಕ್ಕೆ ಪೊಲೀಸ್ ಜೊತೆ ಅಣ್ಣ ಆ ಹೋಟೆಲ್ಗೆ ಹೋಗ್ತಾ ಇದ್ದಾನೆ. ಅಣ್ಣ ಫಸ್ಟ್ ಹೋಗಿ ಆ ಮೋನಿಕನ ಹತ್ರ ಹೋಗೋಕ್ಕಿಂತ ಮುಂಚೆ ನೀವೇ ಹೋಗಿ ಮೋನಿಕನ ಕರ್ಕೊಂಡು ಹೋಗ್ಬಿಡಿ. ಅಣ್ಣ ಮತ್ತೆ ಸುಮ್ಮನೆ ಸಿಟ್ಟಲ್ಲಿದ್ದಾನೆ, ಅವ್ನ್ ಸಿಟ್ಟಲ್ಲಿ ಏನ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ಮೊದ್ಲು ನೀವು ಹೋಗಿ ಮೋನಿಕನ ಕರ್ಕೊಂಬರ್ರಿ ಅಂತ ಕಾಂತಲಕ್ಷ್ಮಿಗೆ ಹೇಳ್ತಾನೆ. ಕಾಂತಲಕ್ಷ್ಮಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಸರಿ ಆಯ್ತಪ್ಪ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆದ್ರೆ ಕಾಂತಲಕ್ಷ್ಮಿಗೆ ಮೋನಿಕನ ಮೇಲೆ ತುಂಬಾನೇ ಸಿಟ್ಟು ಬರೋಕೆ ಶುರುವಾಗುತ್ತೆ. ಆಗ ಕಾಂತ, ಅಯ್ಯೋ ಹೇಗಾದ್ರೂ ಮಾಡಿ ಅಳಿಯಂದ್ರು ಹೋಗೋಕ್ಕಿಂತ ಮುಂಚೆನೆ ನಾನು ಹೋಗಿ ಆ ಮೋನಿಕನ ಹಿಡ್ಕೋಬೇಕು. ಹೇಗಪ್ಪ, ನಾನೊಬ್ಳೆ ಹೇಗೆ ಹೋಗೋದು ಅಂತ ಅನ್ಕೋತಾ ಇರುವಾಗ ಅಕ್ಕ ನೆನಪಿಗೆ ಬರ್ತಾಳೆ. ಓ, ಅಕ್ಕನ ಜೊತೆ ಹೋದ್ರೆ ಆಯ್ತು ಅಂತ ಅಕ್ಕನ ಹತ್ರ ಹೋಗ್ತಾಳೆ. ಈ ಕಡೆ ಗೌರಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ, ಇವ್ರಿ ನೋಡಿದ್ರೆ ತುಂಬಾನೇ ಕೋಪ, ಏನ್ ಮಾಡ್ತಾರೋ ಏನೋ, ಅಕ್ಕನ್ಗೆ ಏನಾಗುತ್ತೋ ಏನೋ ಅಂತ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಅಕ್ಕ ಅಷ್ಟು ಸಲೀಸಾಗಿ ಯಾರನ್ನು ನಂಬೋಳಲ್ಲ, ಅಂಥದ್ರಲ್ಲಿ ನಂಬಿ ಆ ವ್ಯಕ್ತಿ ಹಿಂದೆ ಹೋಗಿದ್ದಾಳೆ ಅಂದ್ರೆ ಯಾರೋ ಇಲ್ಲಿ ಬಲವಾದ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಯಾರು ಅಂತ ನಾನು ಕಂಡುಹಿಡಿಲೇಬೇಕು. ಅದಕ್ಕೆ ನಾನು ಅವ್ರ ಹಿಂದೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಅವ್ರ ಅಕ್ಕನ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಏನಕ್ಕ ಇದು, ನಿನ್ ಕಾರು ಒಳ್ಳೆ ಎತ್ತಿನ ಗಾಡಿ ತರ ಹೋಗ್ತಾ ಇದೆ, ಸ್ಪೀಡ್ ಆಗಿ ಹೋಗ್ತಾನೆ ಇಲ್ಲ. ಇದೇ ತರ ಹೋಗ್ತಾ ಇದ್ರೆ ಮುಗೀತು ಕತೆ. ಹಳೇಂದ್ರು ಮೊದ್ಲು ಹೋಗಿ ಆ ಮೋನಿಕನ ಹಿಡ್ಕೊಂಡ್ಬಿಡ್ತಾರೆ. ಅವ್ರಕ್ಕಿಂತ ಮುಂಚೆ ನಾನು ಹೋಗಿ ಆ ಮೋನಿಕನ ಹಿಡ್ಕೊಂಡ್ಬಿಡ್ಬೇಕು. ಅವಳ ಮುಖ ಮೂತಿ ನೋಡ್ದೆ ಅವಳ ಮುಖಕ್ಕೆ ಕಾರ್ ಪುಡಿ ಹಾಗೆ ಹಾಗೆ ಬಿಡ್ಬೇಕು. ಮೊದ್ಲೇ ನನ್ನ ಕೈ ಬೇರೆ ಕೆರಿತಾ ಇದೆ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಕ್ಕ, ಯಾಕೆ ಕಾಂತ, ಯಾಕೆ ತಲೆಗೆಡ್ಸ್ಕೊತೀಯ? ಹೋಗೋಣ, ಸುಮ್ಮನೆ ಇರು. ನಿಂತರ ನನ್ನ ಕಾರು ಸ್ಪೀಡ್ ಆಗಿಲ್ಲ ಕಣೆ, ಸ್ವಲ್ಪ ನಿಧಾನವಾಗಿ ಕೂತ್ಕೋ, ಹೋಗೋಣಂತೆ ಅಂತ ಅಕ್ಕ ಹೇಳ್ತಾಳೆ. ಈ ಕಡೆ ಗೌರಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಗೌರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಅಯ್ಯೋ, ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ತುಂಬಾನೇ ಗೊಂದಲದಲ್ಲಿ ಯೋಚನೆ ಮಾಡ್ತಾ ಕೂತು ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಈ ಕಡೆ ವಿವೇಕ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾನೆ. ಹೇಳಿ ಸಾರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಎಲ್ಲಿದ್ದೀರಾ ನೀವು ಅಂತ ಹೇಳಿದಾಗ, ಇಲ್ಲೇ ಇದ್ದೀನಿ ಸಾರ್,
ಇಲ್ಲೇ ಇನ್ನೇನು ನಾನು ಹೋಟೆಲ್ ಹತ್ರ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಸರಿ ಸರಿ ನೀವು ಹೋಗಿ ನಾನು ಬರ್ತಾನೇ ಇದ್ದೀನಿ ಅಂತ ಹೇಳಿ ಇಬ್ರು ಕಾಲ್ನ ಕಟ್ ಮಾಡ್ತಾರೆ. ಪೊಲೀಸ್ ಜೀಪು ಕಾಂತಲಕ್ಷ್ಮಿ ಕಾರ್ ಮುಂದೆನೆ ಹೋಗ್ಬಿಡುತ್ತೆ. ಕಾಂತಲಕ್ಷ್ಮಿ ಕಾರನ್ನ ನೋಡಿ ತುಂಬಾನೇ ಭಯ ಆಗಕ್ಕೆ ಶುರು ಆಗ್ಬಿಡುತ್ತೆ. ಇದೇನೇ ಅಕ್ಕ, ಅಳಿಯಂದ್ರು ಪೊಲೀಸರನ್ನ ಬೇರೆ ಕರ್ಸಿದ್ದಾರೆ, ಅಯ್ಯಯ್ಯೋ ಏನಾಗುತ್ತೋ ಏನೋ, ಆ ಮುನಿಕನ್ ಜೊತೆ ನನಗೂ ಎಲ್ಲಿ ಕೋಳ ಹಾಕ್ಬಿಡ್ತಾರೋ ಏನೋ, ಯಪ್ಪ ಏನ್ ಮಾಡ್ಲಿ ಅಂತ ಅನ್ಕೊಂಡು ಗೊಣಗ್ತಾ ಕೂತಿರ್ತಾಳೆ. ಇವತ್ತೇನೇ ಆದ್ರೂ ಪರವಾಗಿಲ್ಲ, ಆ ಮೋನಿಕನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅಳಿಯಂದ್ರು ಬರೋಕ್ಕಿಂತ ಮುಂಚೆ ಹೋಗಿ ಅವಳ ಬರ್ತೀನಿ ಅಷ್ಟೇ ಅಂತ ಅನ್ಕೊಂಡು ಅಕ್ಕನ ಹತ್ರ ಮಾತಾಡ್ತಾ ಇರ್ತಾಳೆ. ನೋಡ್ತಾ ಇರಕ್ಕ, ಈಗ ಹೋಗಿ ಅವಳನ್ನ ಬರ್ತೀನಿ ಅಂತ ಕೆಳಗಿಳಿತಾಳೆ. ಕೆಳಗಿಳಿದ್ಮೇಲೆ ಅಲ್ಲಿ ವಿವೇಕ್ ಗಾಡಿ ಬಂದು ನಿಂತ್ಕೊಳತ್ತೆ. ಸಾಲದಕ್ಕೆ ಪೊಲೀಸ್ ವ್ಯಾನ್ ಕೂಡ ಅಲ್ಲೇ ಬಂದು ನಿಂತ್ಕೊಳತ್ತೆ. ಇನ್ಸ್ಪೆಕ್ಟರ್ನ ಮತ್ತು ವಿವೇಕ್ನ ನೋಡಿ ಕಾಂತಲಕ್ಷ್ಮಿಗೆ ತುಂಬಾನೇ ಭಯ ಆಗಕ್ ಶುರು ಆಗುತ್ತೆ. ಯಪ್ಪ ಸವಾಸನೆ ಬೇಡ ಅಂತ ಅನ್ಕೊಂಡು ಕಾರಲ್ಲಿ ಹೋಗಿ ಮತ್ತೆ ಕೂತ್ಕೋತಾಳೆ. ಆಗ ಅಕ್ಕ ಏನೇ ಆಯ್ತು, ಯಾಕೆ ವಾಪಸ್ ಬಂದೆ ಅಂತ ಕೇಳಿದಾಗ, ಅಕ್ಕ ನೋಡಕ್ಕ ಅಲ್ಲಿ ಅಳಿಯಂದ್ರು ಪೊಲೀಸ್ ವ್ಯಾನ್ ಜೊತೆ ಬಂದಿದ್ದಾರೆ, ಅಯ್ಯೋ ಏನಾಗುತ್ತೋ ಏನೋ, ನಾನೇನಾದ್ರೂ ಇವಾಗ ಅವ್ರ ಕಣ್ಣಿಗೆ ಸಿಕ್ಕರೆ ಮುಗಿದು ಹೋಯ್ತು ಕತೆ, ನನ್ನ ಹುಟ್ಲೆಲ್ಲ ಅನ್ಸ್ಬಿಡ್ತಾರೆ, ಅದಕ್ಕೆ ಬೇಡಪ್ಪ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಕಾರಲ್ಲೇ ಕೂತ್ಬಿಡ್ತಾಳೆ ಕಾಂತಲಕ್ಷ್ಮಿ. ಈ ಕಡೆ ಹೋಟೆಲ್ ರೂಮಲ್ಲಿ ಮೋನಿಕಾ ಕೂತಿರ್ತಾಳೆ. ಮೋನಿಕನ್ಗೆ ಹೊಟ್ಟೆ ಹಸಿವಾಗಿರುತ್ತೆ. ಆಗ ಅನಿಕೇತ್ಗೆ ಕಾಲ್ ಮಾಡಿ, ಏ ಅನಿಕೇತ್ ಎಲ್ಲಿದೀಯಾ, ನನ್ ಹೊಟ್ಟೆ ಚುರುಗುಟ್ಟುತ್ತಾ ಇದೆ, ಎಲ್ಲಿದೀಯಾ ಕಣೋ, ಬೇಗ ಬಾರೋ, ನನಗೇನಾದ್ರೂ ತಿನ್ನಕ್ ತಗೊಂಡ್ ಬಾ ಅಂತ ಹೇಳಿದಾಗ, ತರ್ತಾ ಇದೀನಿ ಚಿನ್ನ, ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಅನ್ಕೊಂಡು ಬಿರಿಯಾನಿನ ತಗೊಂಡು ಬರ್ತಾ ಇರ್ತಾನೆ. ಈ ಕಡೆ ಕಾರಲ್ಲಿ ಕಾಂತಲಕ್ಷ್ಮಿಗೆ ಸಿಕ್ಕಾಪಟ್ಟೆ ನೀರಡಿಕೆ ಆಗ್ಬಿಡುತ್ತೆ. ಅಲ್ಲೇ ಪಕ್ಕದಲ್ಲಿರೋ ಬಾಟ್ಲ್ನ ತಗೊಂಡು ನೀರೆಲ್ಲ ಕುಡ್ದೇ ಬಿಡ್ತಾಳೆ. ಅದೇ ಟೈಮಿಗೆ ಅಕ್ಕ, ಏ ಕಾಂತ ನನಗ್ ಬಾಟಲ್ ಕೊಡೆ ಅಂತ ಕೇಳ್ತಾಳೆ. ಆಗ ಖಾಲಿ ಬಾಟಲ್ನ ಅಕ್ಕನ ಕೈಗೆ ಕೊಡ್ತಾಳೆ. ಆಗ ಅಕ್ಕ ಏನೇ ಇದು ಖಾಲಿ ಬಾಟ್ಲ್ನ ಕೊಡ್ತಾ ಇದೀಯಾ ಅಂತ ಹೇಳಿದಾಗ, ನೀನ್ ಕೇಳಿದ್ವಿ ಬಾಟ್ಲ್ ತಾನೇ, ಅದಕ್ಕೆ ಬಾಟ್ಲ್ ಕೊಟ್ಟೆ, ನೀರ್ ಕೇಳಿದ್ರೆ ನೀರ್ ಕೊಡ್ತಾ ಇದ್ನಪ್ಪ, ಇಲ್ಲಿ ನೋಡಿದ್ರೆ ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ ಏನಾಗುತ್ತೋ ಏನಿಲ್ಲ ಅಂತ, ಆದ್ರೆ ನಿನಗೆ ನೀರಿನ ಚಿಂತೆ ಆಗಿದ್ಯಾ, ಸುಮ್ನೆ ಕೂತ್ಕೊಳಕ ಅಂತ ಅಕ್ಕನ್ನ ಬೈತಾಳೆ. ಈ ಕಡೆ ಅನಿಕೇತ್ ಬಿರಿಯಾನಿನ ತಗೊಂಡು ಹೋಟೆಲ್ ರೂಮ್ ಹತ್ರ ಹೋಗ್ತಾ ಇರ್ತಾನೆ. ಹೋಟೆಲ್ ಮುಂದ್ಗಡೆ ವಿವೇಕ್ ಮತ್ತು ಇನ್ಸ್ಪೆಕ್ಟರ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಸಾರ್ ಇವಾಗೇನೋ ಅವಳು ಒಳಗಿದಾಳ, ಇವಾಗ ಹೋಗಿ ಹಿಡಿದ್ಬಿಡೋಣ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅನಿಕೇತ್ ಅಲ್ಲಿ ಬಂದು ನಿಂತ್ಕೋತಾನೆ. ವಿವೇಕ್ ಮತ್ತು ಇನ್ಸ್ಪೆಕ್ಟರ್ನ ನೋಡಿ, ಅಯ್ಯಯ್ಯೋ ಇದೇನಿದು, ವಿವೇಕ್ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದಾನೆ ಅಂದ್ರೆ ಮೋನಿಕಾ ಒಳಗಡೆ ಇರೋ ವಿಷಯ ಇವ್ರಿಗೆ ಗೊತ್ತಾಯ್ತಾ, ನಾನೇ ಆ ಮೋನಿಕನ್ನ ಕರ್ಕೊಂಡ್ ಬಂದಿರೋದು ಅಂತ ಗೊತ್ತಾದ್ರೆ ಮುಗೀತು ನನ್ ಕತೆ, ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.